ನೀವು ಬಿಡಿ ಸರ್, ಸೂಪರ್. ಇದೇ ಜೋಶ್ ಪರೀಕ್ಷೆಯಲ್ಲೂ ಇತ್ತಾ ಹೇಗೆ? ಸರ್ ನೆನ್ನೆ ಟೀ ಮಾಡ್ಕೊಟ್ರಲ್ಲ, ಸಖತ್ತಾಗಿತ್ತು. ನಾನು ಕೇಳಿದ್ದು ಮಾರ್ಕೆಟಿಂಗ್ ಪರೀಕ್ಷೆ ಬಗ್ಗೆ. ಅಯ್ಯೋ ಎಸ್ ಸರ್, ಸೂಪರ್ ಆಗಿ ಮಾಡಿದೀನಿ. ಈಗ ನಿಮ್ಮನ್ನ ನೋಡಿದ ಖುಷಿಲಿ ಹಾಗೆ ಕಿಟಕಿ ಓಪನ್ ಮಾಡಿ ಜೋರಾಗಿ ಕಿರ್ಚಿಬಿಡೋಣ ಅಂತ ಅನಿಸ್ತದೆ ಗೊತ್ತಾ. ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಿದ್ದೀನಿ ಅಂತ ಪೊಲೀಸ್ನವರು ಹಿಂದೆ ಬಂದ್ಬಿಡ್ತಾರಷ್ಟೇ. ಸರ್ ಕಿಡ್ನಾಪರ್ ನೀವಾದ್ರೆ ನಾನು ಏನು ಮಾತಾಡಲ್ಲ, ಸುಮ್ಮನೆ ನಿಮ್ಮ ಜೊತೆಗೆ ಬಂದ್ಬಿಡ್ತೀನಿ. ಅನು ತಗೋ, ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಂತ ಪುಸ್ತಕಗಳು. ವಾವ್ ಸರ್, ನಾನು ಇದನ್ನೇ ಹುಡುಕ್ತಿದ್ದೆ. ಆ್ಯಕ್ಚುಲಿ ನಾನು ಲೈಬ್ರರಿಗೆ ಹೋಗಬೇಕು ಅಂತ ಅನ್ಕೊಂಡಿದ್ದೆ. ಎಲ್ಲೋದ್ರು ಈ ಸೆಕ್ಯೂರಿಟೀಸ್ ಜೊತೆಲೇ ಬರ್ತಾರಲ್ಲ, ನಂಗೊಂಥರ ಮುಜುಗರ. ಹೋಗ್ದಲೇ ಹಾಗೆ ಕಾರ್ ಹತ್ಬಿಟ್ಟೆ. ಹೌದು ಸರ್, ನಾನು ಈ ಬುಕ್ಸ್ನೇ ಹುಡುಕ್ತಿದ್ದೆ ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು? ನಮಗಿಷ್ಟ ಆದವರು ಇಷ್ಟ ಕಷ್ಟಗಳನ್ನು ತಿಳ್ಕೊಳ್ಳೋದು ಬಹಳ ಸುಲಭ. ಥ್ಯಾಂಕ್ ಯು ಸೋ ಮಚ್ ಸರ್. ಈ ಪುಸ್ತಕಗಳು ನಿನಗೆ ಉಪಯೋಗಕ್ಕೆ ಬರುತ್ತಲ್ವಾ? ಸರ್ ಏನಿದು ಉಪಯೋಗ ಆಗುತ್ತಾ ಅಂತ ಕೇಳ್ತಿದ್ದೀರಾ? ನೋಡ್ತಾ ಇರಿ, ಬೇಕಾದ್ರೆ ಎಕ್ಸಾಮ್ ಕ್ವಶನ್ ಪೇಪರ್ ಸೆಟ್ ಮಾಡೋರು ನಾಳೆ ಈ ಬುಕ್ಕಿಂದನೇ ಕ್ವಶನ್ಸ್ ಕೊಟ್ಟಿರ್ತಾರೆ. ನೀನು ಯಾಕೋ ನಿನ್ನ ಪರೀಕ್ಷೆ ಭಾರ ಪೂರ್ತಿ ನನ್ನ ಮೇಲೆ ಹಾಕೋ ಥರ ಇದೆಯಾ? ಸರ್ ಬರೀ ಪರೀಕ್ಷೆ ಭಾರ ಅಷ್ಟೇ ಅಲ್ಲ, ನನ್ನ ಜೀವನದ ಭಾರನೂ. ಸರ್ ಆದರೂ ನೀವು ಈ ರೀತಿ ಡ್ರೈವರ್ ಥರ ಬಂದಿರೋದು ನಂಗೆ ತುಂಬ ಬೇಜಾರಾಗ್ತಿದೆ. ಇನ್ನೊಂದು ಸತಿ ಹೀಗೆ ಮಾಡಬೇಡಿ. ಹೌದಾ? ಹ್ಞೂ ಸರ್. ಹಾಗಾದರೆ ಕಾರ್ ಸೈಡಲ್ಲಿ ಹಾಕ್ಬಿಡ್ಲಾ? ಅಯ್ಯೋ, ನೀನು ಇದೆಲ್ಲ ತಲೆಗೆ ಹಾಕೋಬೇಡಾನು. ನಾನೇನು ಕಷ್ಟಪಟ್ಕೊಂಡು ನಾನು ಕರ್ಕೊಂಡು ಹೋಗ್ತಾ ಇಲ್ಲ. ಐ ಲವ್ ದಿಸ್. ಬದುಕಿನ ಚಿಕ್ಕ ಚಿಕ್ಕ ಸಂತೋಷಗಳನ್ನು ನಾವು ಅನುಭವಿಸ್ಬೇಕು ಅಂತ ನೀನೇ ತಾನೇ ಹೇಳ್ಕೊಟ್ಟಿದ್ದು. ಆ ಚಿಕ್ಕ ಚಿಕ್ಕ ಸಂತೋಷಗಳನ್ನು ನಿನಗೆ ಕೊಡೋದ್ರಲ್ಲಿ ನನಗೇನೋ ಒಂಥರ ನೆಮ್ಮದಿ ಇದೆ. ನೀನು ಇದರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ತಲೆ ಕೆಡಿಸ್ಕೊಂಡ್ರೆ ಪರೀಕ್ಷೆಯಲ್ಲಿ ಕುಂಟಬೇಕಾಗತ್ತೆ. ಅಲ್ಲಿ ಓಡಬೇಕಂತಂದರೆ ಓದಬೇಕು ಅಲ್ವಾ? ಎಸ್ ಸರ್, ನಾನು ಓದ್ತೀನಿ. ಗುಡ್. ನೀನು ಚೆನ್ನಾಗಿ ಓದ್ಕೋನು. ಚೆನ್ನಾಗಿ ಓದಿ ಪರೀಕ್ಷೆ ಚೆನ್ನಾಗಿ ಮಾಡು. ನೀನು ಪರೀಕ್ಷೆ ಚೆನ್ನಾಗಿ ಮಾಡಿದ್ರೆ ನಿನಗೊಂದು ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳಿದ್ದೀನಿ. ಜ್ಞಾಪಕ ಇದೆ ಅಲ್ವಾ? ಸರ್ ನೆನಪಿದ್ಯಾನಾ? ಆ ಒಂದು ದಿನಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ ಗೊತ್ತಾ. ಆಟೋ, ಬಸ್ಸು, ಬೈಕು, ಕಾರು. ರಸ್ತೆಯಲ್ಲಿ ಯಾವ್ಯಾವ ಗಾಡಿಗಳು ಹೋಗ್ತಿವೆ ಅಂತ ಲೆಕ್ಕ ಹಾಕ್ತಿದ್ಯಾ? ಅಲ್ಲ ಸರ್, ನಾನು ನಿಮ್ ಜೊತೆ ಯಾವ್ದ್ಯಾವ್ದ್ರಲ್ಲಿ ಓಡಾಡಿದೀನಿ ಅಂತ ಲೆಕ್ಕ ಹಾಕ್ತಿದ್ದೆ. ಟ್ರೈನು ಮತ್ತೆ ಫ್ಲೈಟ್ ಬಿಟ್ಟು ಇನ್ ಎಲ್ಲದರಲ್ಲೂ ಓಡಾಡಿದೀನಿ. ಲಂಡನ್ಗೆ ಹೋಗಿದ್ದಿದ್ರೆ ಒಂದು ಟಿಕ್ ಹಾಕ್ಬೋದಾಗಿತ್ತು. ಅಯ್ಯೋ ಬೇಡ ಸರ್. ಯಾಕೆ? ಏನಾಯ್ತು? ನೀವೇ ಹೇಳಿದ್ರಲ್ಲ ಲಂಡನ್ಗೆ ಹೋಗದೆ ಇದ್ದಿದ್ದು ಒಳ್ಳೇದಾಯ್ತು ಅಂತ. ಸರ್ ನಮ್ಮಪ್ಪ ಯಾವಾಗ್ಲೂ ಒಂದ್ ಕತೆ ಹೇಳೋರು. ಒಂದು ಸಣ್ಣ ಹುಡುಗಿ ಇದ್ಲಂತೆ, ಅವ್ರ ಮನೇಲಿ ತುಂಬಾನೇ ಕಷ್ಟ ಆಯ್ತಂತೆ. ಅವಳು ಒಂದ್ ದಿವಸ ಆಕಾಶದ ನಕ್ಷತ್ರನ ನೋಡ್ಬಿಟ್ಟು ನಾನ್ ರಾಜ್ಕುಮಾರಿ ಆಗ್ಬೇಕು ಅಂತ ಬೇಡ್ಕೊಂಡ್ಲಂತೆ. ಅವಳು ಹಾಗೆ ರಾಜ್ಕುಮಾರಿ ಕೂಡ ಆಗ್ಬಿಟ್ಲು. ಸ್ವಲ್ಪ ದಿವಸ ಆ ಸಂಭ್ರಮನೆಲ್ಲ ಅನುಭವಿಸ್ಬಿಟ್ಟು ಅವಳು ಮತ್ತೆ ಚಿಕ್ಕ ಹುಡುಗಿ ಆಗ್ಬಿಟ್ಲಂತೆ. ಹಾಗಾಗಿ ನಾನು ಸಣ್ಣ ಹುಡುಗಿನೇನೋ ಅಂತ ಅನ್ಸಕ್ ಶುರು ಆಗತ್ತೆ. ನೀವು ಎತ್ತರದ ಪರ್ವತ, ನಾನು ಪುಟ್ಟ ಹುಡುಗಿ. ದೂರದಿಂದ ನೋಡೋದ್ ಸರಿ, ಆದ್ರೆ ಹತ್ತೋದು ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಹೋದ್ರೆ ಹಿಮಾಲಯನು ನಮ್ ಕಾಲ್ ಕೆಳಗೆ ಅದು. ಆದ್ರೂ ಹೆಜ್ಜೆ ಹೆಜ್ಜೆಗೂ ಸೆಕ್ಯೂರಿಟಿ ಜೊತೆ ಓಡಾಡೋ ನೀವು ಇವತ್ ಯಾವ್ದೇ ಸೆಕ್ಯೂರಿಟಿ ಇಲ್ದಲೆ ನನ್ ಜೊತೆ ಬಂದಿದ್ದೀರಾ, ಅದು ನೀವೇ ಕಾರ್ ಓಡಿಸ್ಕೊಂಡು. ನಾನು ಒಬ್ನೇ ಇರ್ಬೇಕಾದ್ರೆ ನನಗ್ ಸೆಕ್ಯೂರಿಟಿ, ನೀನ್ ನನ್ನ ಜೊತೆಲಿ ಇರ್ಬೇಕಾದ್ರೆ ನನಗೆ ಸೆಕ್ಯೂರಿಟಿ ಬೇಕಿಲ್ಲ.
ಇದು ಒಂಥರ ನಾನಿ ನೀನ. ಏನು ನಾನೇ ನೀನ ಅಂದ್ರೆ? ಅಂದ್ರೆ ನನಗೆ ನೀನ್ ಸೆಕ್ಯೂರಿಟಿ, ನಿನಗೆ ನಾನ್ ಸೆಕ್ಯೂರಿಟಿ. ಸರ್ ಯಾಕೆ ಇಲ್ಲಿ ನಿಲ್ಸಿದ್ರಿ? ದೇವಸ್ಥಾನ ನಿಜವಾಗ್ಲೂ? ಇದು ಕನ್ಸಲ್ಲ ಅಲ್ವಾ? ನೀವು ದೇವಸ್ಥಾನ ಕರ್ಕೊಂಡ್ ಬಂದಿದ್ದೀರಾ? ಒಂದ್ ನಿಮಿಷ ಸರ್, ಇದು ಕನ್ಸಲ್ಲ. ನೀನು ಮೊದಲು ಸಾರ್ ನೀವ ಇದು ಮಾಡ್ತಿದ್ದು, ನೀವ ಇಲ್ಲಿಗೆ ಬಂದಿದ್ದು ಅಂತ ಶಾಕ್ ಆಗೋದನ್ನ ಬಿಡು. ನನಗೆ ಸಾಕಾಗಿ ಹೋಗಿದೆ. ನಾನೇನು ಮಂಗಳ ಗ್ರಹದಿಂದ ಬಂದಿದ್ದೀನ?